तपस्वाध्याय शुश्रूषा कृष्णपूजा रतं मुनिम् विश्वेशमिट्टदं वन्दे परिव्राट् चक्रवर्तिनम् मूर्तित्वे परिकल्पितशरभृतो वर्त्मा पुनर्जन्मनाम् आत्मेत्यात्मविदां कृतश्चेदतां भर्तामरज्योतिषाम् लोकानां प्रलयोदयश्चितिविभुश्चानेकधा यश्रुतौ वाचं न सदधात्मनेककिरणस्त्रैलोक्यदीपो रविः यस्योदये जगदिदं प्रतिबोधमेति मध्यस्थितो प्रसरति प्रकृतिक्रियासु अस्तङ्गतो स्वपिति चोच्छ्वसितैकमात्रं भानुः स एव जयति प्रकटप्रभावः ಮೊನ್ನೆ ನಕ್ಷತ್ರಗಳ ಬಗ್ಗೆ ನೋಡ್ತಾ ಇದ್ವಿ 27 ನಕ್ಷತ್ರಗಳ ಹೆಸರುಗಳು ಅದನ್ನ ಶ್ಲೋಕ ರೂಪದಲ್ಲಿ ಕೊಟ್ಟಿದ್ದಾರೆ. ಇದು ನಮಗೆ ಬಾಯಿಪಾಠ ಅಶ್ವಿನಿ ಭರಣಿ ಕೃತಿಕ ಈ ರೀತಿಯಲ್ಲಿ ಬಾಯಿಪಾಠ ಬಂದ್ರು ತೊಂದರೆ ಇಲ್ಲ, ಶ್ಲೋಕ ಬಂದ್ರು ಶ್ಲೋಕ ಸ್ವಲ್ಪ ಕೆಲವು ಸಲ ಕಷ್ಟ ಆಗ್ಬೋದು, ಅಂತೂ ಆ ರೀತಿಯಲ್ಲಿ ಬಾಯಿಪಾಠ ಕಲಿದ್ವಿ. ಶ್ಲೋಕವನ್ನು ಕೂಡ ಕಲ್ತ್ಕೊಳ್ಳಿ. ಅಶ್ವಿನಿ ಭರಣಿ ಚೈವ ಅಶ್ವಿನಿ ಭರಣಿ ಚೈವ ಅಶ್ವಿನಿ ಭರಣಿ ಚೈವ ಕೃತಿಕಾ ರೋಹಿಣಿ ಮೃಗಃ ಕೃತಿಕಾ ರೋಹಿಣಿ ಮೃಗಃ ಕೃತಿಕಾ ರೋಹಿಣಿ ಮೃಗಃ ಆರ್ದ್ರಾ ಪುನರ್ವಸು ಪುಷ್ಯಃ ಆರ್ದ್ರಾ ಪುನರ್ವಸು ಪುಷ್ಯಃ ತಥಾಶ್ಲೇಷ ಮಘಾ ತಥಾ ತಥಾಶ್ಲೇಷ ಮಘಾ ತಥಾ ತಥಾಶ್ಲೇಷ ಮಘಾ ತಥಾ ಪೂರ್ವ ಫಲ್ಗುನಿಕಾ ತಸ್ಮಾತ್ ಪೂರ್ವಾ ಫಲ್ಗುನಿಕಾ ತಸ್ಮಾತ್ ಪೂರ್ವಾ ಫಲ್ಗುನಿಕಾ ತಸ್ಮಾತ್ ಉತ್ತರಾ ಫಲ್ಗುನಿ ತಥಾ ಉತ್ತರಾ ಫಲ್ಗುನಿ ತಥಾ ಉತ್ತರಾ ಫಲ್ಗುನಿ ತಥಾ ಹಸ್ತಶ್ಚಿತ್ರಾ ತಥಾ ಸ್ವಾತಿ ಹಸ್ತಶ್ಚಿತ್ರಾ ತಥಾ ಸ್ವಾತಿ ಹಸ್ತಶ್ಚಿತ್ರಾ ತಥಾ ಸ್ವಾತಿ ವಿಶಾಖಾ ತದನಂತರಂ ವಿಶಾಖಾ ತದನಂತರಂ ವಿಶಾಖಾ ತದನಂತರಂ ಅನುರಾಧಾ ತತೋ ಜ್ಯೇಷ್ಠಾ ಅನುರಾಧಾ ತತೋ ಜ್ಯೇಷ್ಠಾ ಅನುರಾಧಾ ತತೋ ಜ್ಯೇಷ್ಠಾ ತಥಾ ಮೂಲಂ ನಿಗದ್ಯತೆ ತಥಾ ಮೂಲಂ ನಿಗದ್ಯತೆ ತಥಾ ಮೂಲಂ ನಿಗದ್ಯತೆ ಪೂರ್ವಾಷಾಢೋತ್ತರಾಷಾಢೇ 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 ಅಭಿಜಿತ್ ಶ್ರವಣಂ ತಥಾ ಅಭಿಜಿತ್ ಶ್ರವಣಂ ತಥಾ ಅಭಿಜಿತ್ ಶ್ರವಣಂ ತಥಾ ಧನಿಷ್ಠಾ ಶತತಾರಾಖ್ಯಾ ಧನಿಷ್ಠಾ ಶತತಾರಾಖ್ಯಾ ಧನಿಷ್ಠಾ ಶತತಾರಾಖ್ಯಾ ಪೂರ್ವಾ ಭಾದ್ರಪದಾ ತಥಾ ಪೂರ್ವಾ ಭಾದ್ರಪದಾ ತಥಾ ಪೂರ್ವಾ ಭಾದ್ರಪದಾ ತಥಾ ಉತ್ತರಾ ಭಾದ್ರಪದಾ ಚ ಸ್ಯು ಉತ್ತರಾ ಭಾದ್ರಪದಾ ಚ ಸ್ಯು ಉತ್ತರಾ ಭಾದ್ರಪದಾ ಚ ಸ್ಯು ರೇವತ್ಯೇತಾನಿ ಭಾನಿ ಚ ರೇವತ್ಯೇತಾನಿ ಭಾನಿ ಚ ರೇವತ್ಯೇತಾನಿ ಭಾನಿ ಚ ಸಾಮಾನ್ಯ ನಕ್ಷತ್ರಗಳು ನಮಗೆ ಗೊತ್ತಿರುವಂತದ್ದು, ಎಲ್ಲರಿಗೂ ಕೂಡ ಗೊತ್ತಿರುವಂತದ್ದು. ಅಶ್ವಿನಿ ಭರಣಿ ಚ ಏವ ಕೃತಿಕ ರೋಹಿಣಿ ಮೃಗಃ ಆರ್ದ್ರಾ ಪುನರ್ವಸು ಪುಷ್ಯಃ ತಥಾ ಆಶ್ಲೇಷ ಮಘಾ ತಥಾ ಪೂರ್ವಾ ಫಲ್ಗುನಿಕಾ ತಸ್ಮಾತ್ ಉತ್ತರಾ ಫಲ್ಗುನಿ ತಥಾ ಹಸ್ತಃ ಚಿತ್ರಾ ತಥಾ ಸ್ವಾತಿ ವಿಶಾಖಾ ತದನಂತರಂ ಅನುರಾಧಾ ತತಃ ಜ್ಯೇಷ್ಠಾ ತಥಾ ಮೂಲಂ ನಿಗದ್ಯತೆ ಪೂರ್ವಾಷಾಢೋತ್ತರಾಷಾಢೇ ಅಭಿಜಿತ್ ಶ್ರವಣಂ ತಥಾ ಧನಿಷ್ಠಾ ಶತತಾರಾಖ್ಯಾ ಪೂರ್ವಾ ಭಾದ್ರಪದ ತಥಾ
ಉತ್ತರಾ ಭಾದ್ರಪದ ಚ ಸ್ಯು ಆ, ರೇವತಿ ಏತಾನಿ ಭಾನಿ ಚ. ಈ ರೀತಿಯಲ್ಲಿ ಇದರ ಪದಚ್ಛೇದ. ಆ ಅಶ್ವಿನಿ ಭರಣಿ ಕೃತ್ತಿಕಾ ರೋಹಿಣಿ ಮೃಗಶಿರ ಆರ್ದ್ರ ಪುನರ್ವಸು ಪುಷ್ಯ ಆಶ್ಲೇಷ ಮಖ ಹುಬ್ಬ ಅಂತ ಕರಿತೇವೆ. ಪೂರಾ ಫಲ್ಗುಣಿಕ ಎಂಬುದಕ್ಕೆ ಪೂರಾ ಫಲ್ಗುನಿ ಅಂತೇಳಿ ಕರೀತಾರೆ, ಅದಕ್ಕೆ ಪೂರ್ವ ಅಂತೇಳಿ ಕರೀತಾರೆ, ಅಥವಾ ಹುಬ್ಬ ಅಂತೇಳಿ ಆ ನಕ್ಷತ್ರಕ್ಕೆ ಹೆಸರು. ಸಾಮಾನ್ಯ ಕನ್ನಡದಲ್ಲಿ ಹುಬ್ಬ ಅಂತೇಳಿ ಹೇಳ್ತಾರೆ. ಅದರಿಂದ ಈ ಸಂಕಲ್ಪದಲ್ಲಿ ಎಲ್ಲ ನಕ್ಷತ್ರವನ್ನು ಹೇಳಬೇಕಾದ್ರೆ ಪೂರ್ವ ನಕ್ಷತ್ರೇ ಸಿಂಹರಾಶು ಜಾತಸ್ಯ ಅಂತೇಳಿ ಈ ರೀತಿಯಲ್ಲಿ ಹೇಳುವಂತ ಪ್ರಕ್ರಿಯೆಗಳಿದೆ. ಪೂರ್ವ ಅಥವಾ ಪೂರ್ವ ಫಲ್ಗುನಿ ಅಂತೇಳಿ ಸಂಸ್ಕೃತದಲ್ಲಿ ಹೇಳು. ಉತ್ತರ ಫಲ್ಗುನಿ ಅಥವಾ ಉತ್ತರ ಅಂತ ಹೇಳುವಂತ ಎರಡು ಹೆಸರುಗಳು ಈ ನಕ್ಷತ್ರಕ್ಕೂ ಇದೆ. ಹಸ್ತ, ಚಿತ್ರ, ಸ್ವಾತಿ, ವಿಶಾಖ, ಅನುರಾಧ, ಜ್ಯೇಷ್ಠ, ಮೂಲಂ ಮೂಲ ನಕ್ಷತ್ರ. ಪೂರ್ವಾಷಾಢ, ಉತ್ತರಾಷಾಢ, ಅಭಿಜಿತ್. ಅಭಿಜಿತ್ ಅಂತ ಹೇಳುವಂತ ನಕ್ಷತ್ರ ಅದು ಸಾಮಾನ್ಯ ನಮಗೆ ಬಳಕೆಯಲ್ಲಿಲ್ಲ. ಅಭಿಜಿತ್ ಬಿಟ್ಟು ಶ್ರವಣ, ಧನಿಷ್ಠ, ಶತವಿಷ, ಪೂರ್ವಭಾದ್ರ, ಉತ್ತರಾಭಾದ್ರ, ಪೂರ್ವಭಾದ್ರಪದ ಅಂತ ಹೇಳಿದ್ರು ಅದೇ, ಉತ್ತರಾಭಾದ್ರಪದ ಅಂತ ಹೇಳಿದ್ರು, ಉತ್ತರಾಭಾದ್ರ ಪೂರ್ವಭಾದ್ರ ಎರಡು ಹೇಳಿದ್ರು ಒಂದೇ. ರೇವತಿ, ಹೀಗೆ 27 ನಕ್ಷತ್ರಗಳು. ಇದರಲ್ಲಿ ಅಭಿಜಿತ್ ಅನ್ನು ಬಿಟ್ಟು ಉಳಿದ 27 ನಕ್ಷತ್ರಗಳು. ಅಭಿಜಿತ್ ಸೇರಿದ್ರೆ ನಮಗೆ 28 ನಕ್ಷತ್ರಗಳು. ಇದು ಮುಹೂರ್ತಕ್ಕೆ ಆಗ್ಲಿ ಅಥವಾ ನಮ್ಮ ವ್ಯವಹಾರಗಳಲ್ಲಿ ಇಲ್ಲ. ಎಲ್ಲಿ ಇದೆ ಅಭಿಜಿತ್ ನಕ್ಷತ್ರ ಅಂತ ಹೇಳಿದ್ರೆ ಉತ್ತರಾಷಾಢ ನಕ್ಷತ್ರದ ನಂತರ ಶ್ರವಣ ನಕ್ಷತ್ರದ ಮೊದಲಿಗೆ ಅಭಿಜಿತ್ ಎಂಬತಕ್ಕಂತಹ ನಕ್ಷತ್ರ ಇರುವಂತದ್ದು ಅಂತೇಳಿ. ಇದು ನಮಗೆ ಕಣ್ಣಿಗೆ ಗೋಚರಕ್ಕೆ ಬರುವಂತದ್ದಲ್ಲ. ಅದರಿಂದಾಗಿ ಸಾಮಾನ್ಯ ಇದು ಎಲ್ಲಿ ಸೇರಿರ್ತದೆ ಅಂತ ಹೇಳಿದ್ರೆ ಉತ್ತರ ಇದು ಉತ್ತರಾಷಾಢ ನಕ್ಷತ್ರದ ಕೊನೆಯ ಪಾದ, ಹಾಗೆ ಶ್ರವಣ ನಕ್ಷತ್ರದ ಮೊದಲ 4 ಗಳಿಗೆ. ಇದನ್ನ ಅಂದ್ರೆ ಒಟ್ಟು 19 ಗಳಿಗೆ ಆಗ್ತದೆ. ಉತ್ತರಾಷಾಢ ನಕ್ಷತ್ರದ ಕೊನೆಯ ಪಾದ ಅಂತ ಹೇಳಿದ್ರೆ 15 ಗಳಿಗೆ, ಕೊನೆಯ 15 ಗಳಿಗೆ, 45 ಗಳಿಗೆಯಿಂದ 60 ಗಳಿಗೆಯವರೆಗೆ ಶ್ರವಣ ನಕ್ಷತ್ರದ ಮೊದಲನೇ 4 ಗಳಿಗೆಗಳು, ಅರ್ಥಾತ್ ಒಟ್ಟು 90 ಗಳಿಗೆಗಳು ಅಭಿಜಿತ್ ನಕ್ಷತ್ರ ಅಂತ ಹೇಳುವಂತ ಪ್ರಕ್ರಿಯೆಗಳು ಅಭಿಜಿತ್ ನಕ್ಷತ್ರ ಅಂತ ಹೇಳ್ತಾರೆ. ಇದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾನೊಂದು ಗ್ರೂಪಿನಲ್ಲಿ ಮಾತಾಡಿರುವಂತ ವಿಷಯಗಳಿದ್ದು, ಅದನ್ನ ಸಿಕ್ಕಿದ್ರೆ ಅದನ್ನ ಈ ಕಡೆ ಫಾರ್ವರ್ಡ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ, ಗ್ರೂಪಿಗೆ ಹಾಕ್ತೇನೆ. ಒಂದು ಸಲ ಹಾಕಿದ್ದೆ ಕಾಣ್ತದೆ, ಅದ್ರ ಹತ್ರ ಇದ್ರೆ ಪುನಃ ಹಾಕ್ಬೋದು, ಇಲ್ಲದಿದ್ರೆ ನಾನು ನೋಡ್ಬಿಟ್ಟು ಹಾಕ್ತೇನೆ. ನಕ್ಷತ್ರ ನಿಘಂಟುಗಳು. ಒಂದು ನಕ್ಷತ್ರಗಳಿಗೆ ಎಷ್ಟೆಲ್ಲ ಹೆಸರುಗಳು ಉಂಟು ಅಂತೇಳಿ. ಅಶ್ವಿನಿ, ಭವತ್ಯಶ್ವಿನಿ ನಕ್ಷತ್ರಂ ಅಶ್ವೇದ ಸ್ರತುರಂಗಮಃ. ಅಶ್ವಿನಿ ನಕ್ಷತ್ರಕ್ಕೆ ಇದನ್ನು ನಿಮ್ಗೆ ಓದಿದ್ರೆ ಗೊತ್ತಾಗ್ತದೆ, ಆದ್ರಿಂದ ಹಾಗೆ ಪುನಃ ಪದಚ್ಛೇದ ಎಲ್ಲ ಮಾಡುದಿಲ್ಲ. ಸಾಮಾನ್ಯ ಗೊತ್ತಾಗುವಂತಹ ಶಬ್ದಗಳ ಕೆಳಗಡೆ ಕೊಟ್ಟಿದ್ದಾರೆ, ಪುನಃ ಕನ್ನಡದಲ್ಲಿ ಕೊಟ್ಟಿದ್ದಾರೆ. ಭವತಿ, ಅದನ್ನ ಪದಚ್ಛೇದನೆ ಮಾಡಿಕೊಂಡು ಹೋಗ್ತೇನೆ, ನಾನು ಶ್ಲೋಕ ಹೇಳುವುದಿಲ್ಲ. ಭವತಿ ಅಶ್ವಿನಿ ನಕ್ಷತ್ರಂ ಅಶ್ವೀ ದಸ್ತ್ರ ಅಶ್ವಿ ಅಂತೇಳಿ ಅಲ್ಲಿಗೆ ಪದಚ್ಛೇದ. ಅಶ್ವಿ ದಸ್ತ್ರ ತುರಂಗಮ. ತುರಂಗಮ, ಅಶ್ವಿ, ದಸ್ತ್ರ ಎಂಬುದಾಗಿ ಎಲ್ಲ ಅಶ್ವಿನಿ ನಕ್ಷತ್ರಕ್ಕೆ ಹೆಸರಿರ್ತಕ್ಕಂಥದ್ದು. ಯಾಕೆ ದಸರಾ ಅಂತೇಳಿ ಹೇಳಿದ್ರೆ ಅಶ್ವಿನಿ ದೇವತೆ, ಅಶ್ವಿ ಅಂತೇಳಿ ಹೇಳಿದ್ರೆ 2 ದ್ವಿತೀಯ ವಿವಚನವನ್ನು ಹೇಳಿದ್ದಾರೆ. ಅದರಿಂದಾಗಿ ಅಶ್ವಿನಿ ದೇವತೆಗಳು ಇಬ್ಬರು ಅಂತೇಳಿ ಗೊತ್ತಾಗ್ತದೆ. ಇಬ್ಬರು ಅಶ್ವಿನಿ ದೇವತೆಗಳು ಅಶ್ವಿನಿ ನಕ್ಷತ್ರಕ್ಕೆ ಅಧಿಪತಿಗಳು. ಅವರ ಕಥೆ ನಮಗೆ ಸೂರ್ಯನ ಸಂಜ್ಞಾ ದೇವಿಯ ಸೂರ್ಯನಿಂದಾಗಿ ಸಂಜ್ಞಾ ದೇವಿಯಲ್ಲಿ ಹುಟ್ಟಿರ್ತಕ್ಕಂಥ ಮಕ್ಕಳಿಬ್ಬರು ಅಶ್ವಿನಿ ದೇವತೆಗಳು. ಅವಳು ಕುದುರೆಯಾಗಿ ಇವನ ತಾಪ ತಡಿಲಾರದೆ ಕುದುರೆಯ ರೂಪವನ್ನು ಹೊಂದಿಕೊಂಡು ತಾನು
ತಪಸ್ಸನ್ನ ಮಾಡಬೇಕಾದ್ರೆ ಸೂರ್ಯನು ಕೂಡ ಕುದುರೆಯ ರೂಪವನ್ನೇ, ಈಗ ನಮಗೆ ಸಾಮಾನ್ಯ ಗೊತ್ತಿರುವಂತ ಕಥೆ ಇದೆಯಲ್ಲ, ಸೂರ್ಯನಿಗೆ ಸಂಜ್ಞಾದೇವಿ ಅಂತೇಳಿ ಹೆಸರು. ಅವನಿಂದಾಗಿ ಯಮನನ್ನ ಎಲ್ಲ ಮಗನನ್ನ ಪಡಿತಾಳೆ, ಯಮ ಮತ್ತೆ ಇನ್ನೊಬ್ಬಳು, ಅವರಿಬ್ಬರು ಯಮಳರು. ಮೊದಲನೇ ಆ ಇಡೀ ಪ್ರಪಂಚದಲ್ಲಿ ಮೊದಲನೇ ಅವಳಿ ಜವಳಿ ಮಕ್ಕಳವರಿಬ್ಬರು, ಅದಕ್ಕೆ ಯಮಳರು ಅಂತ ನಾವು ಅವಳಿ ಜವಳಿಗಳನ್ನ ಕರೆಯುತ್ತೇವೆ. ಯಮ ಮತ್ತೆ ಯಮಿ ಅವಳ ಇನ್ನೊಂದು ಹೆಸರು ಉಂಟು ಇನ್ನೊಂದು ಅವಳಿಗೆ. ಅಂತೂ ಅವರ ಅಣ್ಣ ಮತ್ತೆ ತಂಗಿ ಅವರಿಬ್ಬರು ಯಮಳರಾಗಿ ಅವಳಿ ಜವಳಿಗಳಾಗಿ ಹುಟ್ಟುತ್ತಾರೆ ಮೊದಲಿಗೆ. ಆನಂತರ ಈ ಸೂರ್ಯನ ತಾಪ ಸಂಜ್ಞಾದೇವಿ ತಡಿಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಅದರಿಂದಾಗಿ ತನ್ನದ್ದೇ ಒಂದು ಅನುರೂಪವಾಗಿರತಕ್ಕಂತಹ ಒಂದು ದೇಹವನ್ನ ಸೃಷ್ಟಿಸಿ ಛಾಯಾ ಅಂತ ಕರೀತೇವೆ. ನೆರಳಿಗೆ ಒಂದು ಜೀವ ಕೊಟ್ಟು ತನ್ನ ಹಾಗೆ ಇರುವ ಹಾಗೆ ಅವಳ ಸೂರ್ಯನ ಜೊತೆ ಸಂಸಾರವನ್ನು ಮಾಡಬೇಕು ಅಂತೇಳಿ ಅವಳನ್ನಿಟ್ಟು ತಾನು ಸೂರ್ಯನಿಗೆ ಗೊತ್ತಾಗ್ತದೆ ಅಂತ ಹೇಳುವ ಉದ್ದೇಶದಿಂದಾಗಿ ಕುದುರೆ ರೂಪವನ್ನು ಹೊಂದಿ ತಾನು ತಪಸ್ಸು ಮಾಡ್ತಾಳೆ. ಆದರೆ ಸೂರ್ಯನಿಗೆ ಗೊತ್ತಾಗದೇ ಇರತಕ್ಕಂಥದ್ದು ಯಾವುದು ಕೂಡ ಇಲ್ಲ. ಎಲ್ಲವೂ ಕೂಡ ಸೂರ್ಯ ಚಂದ್ರ ಒಟ್ಟು 8 ಜನರು ನಮ್ಮ ಎಲ್ಲಾ ವಿಷಯಗಳನ್ನು ಕೂಡ ತಿಳ್ಕೊಂಡಿರ್ತಾರೆ ಅಂತೇಳಿ ಶಾಸ್ತ್ರದಲ್ಲಿ ಇರ್ತದೆ. ಅದರಿಂದಾಗಿ ಸೂರ್ಯನಿಗೆ ಇದೆಲ್ಲ ಗೊತ್ತಾಗ್ತದೆ. ಕೊನೆಗೆ ತಾನೂ ಕೂಡ ಕುದುರೆಯ ರೂಪವನ್ನೇ ಹೊಂದಿ ಅಲ್ಲಿ ಹೆಣ್ಣು ಕುದುರೆಯನ್ನ ಅವನು ಭೋಗಿಸ್ತಾನೆ. ಆ ಸಂದರ್ಭದಲ್ಲಿ ಹುಟ್ಟಿರತಕ್ಕಂತಹ ಕುದುರೆ ಆಗಿದ್ದಾಗ ಹುಟ್ಟಿರ್ತಕ್ಕಂಥ ಮಕ್ಕಳು. ಅದರಿಂದಾಗಿ ಅವರಿಗೆ ತುರಂಗಮ ಅಂತ ಹೇಳಿದ್ರೆ ಕುದುರೆ ಅಂತೇಳಿ ಅರ್ಥ. ಅಶ್ವಿನಿ ನಕ್ಷತ್ರದ ರೂಪವು ಕೂಡ ಕುದುರೆಯ ರೂಪದಲ್ಲಿ ಇರ್ತಕ್ಕಂಥದ್ದು. ಅದರಿಂದಾಗಿ ಇಬ್ಬರು ನಾಸತ್ಯ ಮತ್ತೆ ದಸ್ರಾ ಅಂತೇಳಿ ಇಬ್ಬರು ಅಶ್ವಿನಿ ದೇವತೆಗಳು ಹುಟ್ಟುತ್ತಾರೆ. ಹಾಗೆ ದಸ್ರವು ಅಂತೇಳಿ ಕರೀತೇವೆ. ಒಂದು ಶ್ಲೋಕದಲ್ಲಿ ಕೂಡ ದಸ್ರವು ಅಂತೇಳಿ ಉಲ್ಲೇಖ ಇರುತ್ತ. ಸತ್ಯವು ನಿರತಿರ ಮರದ್ಗಣಹಿತ ಇಲ್ಲಿ ನಾಸತ್ಯ ಅಂತೇಳಿ ನಾಸತ್ಯವು ಅಂತೇಳಿ ದ್ವಿವಚನ ಕೊಟ್ಟಿದ್ದಾರೆ. ಅದು ಯಾರು ಅಂತೇಳಿ ಹೇಳಿ ಮಂಗಲಾಷ್ಟಕದಲ್ಲಿ ಕೂಡ ಅದು ಬರ್ತದೆ. ಹಾಗೆ ದಸ್ರವು ಅಂತ ಹೇಳುವಂಥದ್ದು ಕೂಡ ಇಬ್ಬರು, ಒಟ್ಟು ಅಶ್ವಿನಿ ದೇವತೆಗಳು ಇಬ್ಬರು ಇರ್ತಾರೆ. ಹಾಗೆ ತುರಂಗಮ ಅಂತೇಳಿ ಅದಕ್ಕೋಸ್ಕರ ಅದಕ್ಕೆ ಆ ನಕ್ಷತ್ರಕ್ಕೆ ಕುದುರೆ ಅಂತೇಳಿ ಕೂಡ ಹೆಸರು. ಭರಣಿ ಸ್ಯಾದ್ಯಮೋ ಯಾಮ್ಯ ಚಾಂತಕೋ ಯಮಸಂಜ್ಞಕಃ. ಭರಣಿ ಸ್ಯಾತ್ ಯಮಃ ಯಾಮ್ಯ ಚ ಅಂತಕಃ ಯಮಸಂಜ್ಞಕಃ. ಭರಣಿ ಅಂತೇಳಿ ಹೆಸರುಂಟು. ಯಮ ದೇವತಾಕ ನಕ್ಷತ್ರ ಭರಣಿ ನಕ್ಷತ್ರ. ಯಾಮ್ಯ ಅಂತ ಹೇಳಿದ್ರೆ ಯಮನು ದೇವತೆಯಾಗಿ ಯಮನ ಸಂಬಂಧಿಯಾಗಿರ್ತಕ್ಕಂಥದ್ದು ಯಾಮ್ಯ ಅಂತೇಳಿ. ಅಂತಕಃ ಅಂತ ಹೇಳಿದ್ರೆ ಯಮನದ್ದೇ ಇನ್ನೊಂದು ಹೆಸರು. ಹೀಗೆ ಯಮ ಸಂಜ್ಞಕ ಯಮ ಎಂಬತಕ್ಕಂಥ ಸಂಜ್ಞೆ ಕೂಡ ಈ ನಕ್ಷತ್ರಕ್ಕೆ ಇದೆ. ಭರಣಿ ಯಮ ಯಾಮ್ಯ ಅಂತಕ ಅಂತ ಹೇಳುವಂತಹ ಸಂಜ್ಞೆಗಳಿದೆ. ಇನ್ನು ಕೃತ್ತಿಕಾ ನಕ್ಷತ್ರಕ್ಕೆ ಕೃತ್ತಿಕಾ ಬಹುಲ ಜ್ಞೇಯ ಹುತಭುಕ್ ವನ್ಯ ಸಂಜ್ಞಿಕಾ. ಕೃತ್ತಿಕಾ ಬಹುಲ ಜ್ಞೇಯ ಹುತಭುಕ್ ವನ್ಯ ಸಂಜ್ಞಿಕಾ ಅಂದ್ರೆ ಕೃತಿಕಾ ನಕ್ಷತ್ರಕ್ಕೆ ಬಹುಲ ಅಂತೇಳಿ ಹೆಸರುಂಟು, ಹುತಭುಕ್ ಅಂತೇಳಿ ಹೆಸರುಂಟು, ವನ್ನಿ ಅಂತೇಳಿ ಅಗ್ನಿ ದೇವತಾಕ ನಕ್ಷತ್ರ ಇದು ಕೃತಿಕಾ ನಕ್ಷತ್ರ. ಇನ್ನು ರೋಹಿಣಿ ಚ ವಿಧಿರ ಬ್ರಹ್ಮ ಪ್ರಾಜಾಪತ್ಯಶ್ಚತುರ್ಮುಖ. ರೋಹಿಣಿ ಚ ವಿಧಿರ ಬ್ರಹ್ಮ, ರೋಹಿಣಿ ಎಂಬುದಾಗಿ ರೋಹಿಣಿ ಚ ವಿಧಿ ಬ್ರಹ್ಮ ಪ್ರಾಜಾಪತ್ಯ ಚತುರ್ಮುಖ. ರೋಹಿಣಿ ನಕ್ಷತ್ರಕ್ಕೆ ರೋಹಿಣಿ ಅಂತೇಳಿ ಹೆಸರುಂಟು, ವಿಧಿ ಅಂತೇಳಿ ಹೆಸರುಂಟು. ಅಂದ್ರೆ ಬ್ರಹ್ಮ ದೇವತಾಕ ನಕ್ಷತ್ರ ಇದು, ಇದರ ದೇವತೆ ಬ್ರಹ್ಮ. ಇನ್ನು ಬ್ರಹ್ಮ ಅಂತೇಳಿ ಪ್ರಾಜಾಪತ್ಯ ಅಂತ ಹೇಳಿದ್ರೆ ಪ್ರಜಾಪತಿ ಸಂಬಂಧಿಯಾಗಿ, ಪ್ರಜಾಪತಿ ಅಂತ ಹೇಳಿದ್ರೆ ಬ್ರಹ್ಮ, ಪ್ರಜಾಪತಿ ದೇವತಾಕ ನಕ್ಷತ್ರಾದಿಂದಾಗಿ ಇದಕ್ಕೆ ಪ್ರಾಜಾಪತ್ಯ ಅಂತೇಳಿ ಹೆಸರುಂಟು. ಬ್ರಹ್ಮನಿಗೆ ಚತುರ್ಮುಖ ಆದ್ರಿಂದಾಗಿ ಚತುರ್ಮುಖ ಅಂತ ಹೇಳುವ ಹೆಸರು ಕೂಡ ಈ ನಕ್ಷತ್ರಕ್ಕೆ ಹೇಳ್ತಾರೆ. ಇನ್ನು ಮೃಗಶೀರ್ಷಂ ಮೃಗಶ್ಚಂದ್ರ ಐಂದವೋ ಹಿಮದೀಧಿತಿ. ಮೃಗಶೀರ್ಷಂ ಮೃಗ ಚಂದ್ರ ಐಂದವ ಹಿಮದೀಧಿತಿ. ಮೃಗಶೀರ್ಷ ಅಂತ ಕರೀತಾರೆ ಈ ನಕ್ಷತ್ರಕ್ಕೆ. ನಮ್ಮಲ್ಲಿ ಮೃಗಶಿರ ಅಂತ ನಾವು ಕರೀತೇವೆ, ಮೃಗಶೀರ್ಷ ಅಂತ. ಮೃಗ ಅಂತ ಹೇಳುವಂಥದ್ದು ಕೂಡ ಕರೀತಾರೆ. ಚಂದ್ರ ದೇವತಾಕ ನಕ್ಷತ್ರ ಆದ್ರಿಂದಾಗಿ ಚಂದ್ರ ಅಂತೇಳಿ ಇದನ್ನ ಕರೀತಾರೆ. ಐಂದವ
ಇಂದು ದೇವತಾಕ ಅಂದ್ರೆ ಇಂದುವಿಗೆ ಸಂಬಂಧಿಸಿದ್ದಾದ್ರಿಂದಾಗಿ ಐಂದವ ಅಂತ ಕರೀತಾರೆ. ಹಿಮದೀಧಿತಿ ಅಂದ್ರೆ ಹಿಮದೀಧಿತಿ ಅಂತ ಹೇಳಿದ್ರೆ ದೀಧಿತಿ ಅಂತ ಹೇಳಿದ್ರೆ ಕಿರಣ. ಹಿಮ ಅಂತ ಹೇಳಿದ್ರೆ ತಂಪಾದ ಕಿರಣಗಳು. ಹಿಮವಂತೆ ತಂಪಾದ ಕಿರಣಗಳು ಯಾರಿಗೆ? ಚಂದ್ರನಿಗಿರುವಂತದ್ದು. ಅದರಿಂದಾಗಿ ಹಿಮದೀಧಿತಿ ಅಂತೇಳಿ ಕೂಡ ಈ ನಕ್ಷತ್ರಕ್ಕೆ ಹೆಸರುಂಟು. ಇನ್ನು ಆರ್ದ್ರ ರೌದ್ರೇ ಚ ಪುರಜಿತ್ ಶರ್ವಸ್ಥಾನರ್ಭವೋ ಹರಃ. ಆರ್ದ್ರ ನಕ್ಷತ್ರ ರುದ್ರದೇವತಾಕವಾದ ನಕ್ಷತ್ರ. ಅದರಿಂದಾಗಿ ಇದಕ್ಕೆ ಆರ್ದ್ರ ಅಂತ ಕರೀತಾರೆ, ರೌದ್ರ ಅಂತ ಕರೀತಾರೆ. ರುದ್ರ ಸಂಬಂಧಿ ಆದ್ರಿಂದಾಗಿ ರೌದ್ರ ಅಂತ ಕರೀತಾರೆ. ಪುರಜಿತ್ ಅಂತ ಹೇಳುವಂತದ್ದು ಕೂಡ ರುದ್ರನಿಗೆ ಹೆಸರು. ಇನ್ನು ಶರ್ವ ಅಂತೇಳಿ ಅಂತೇಳಿ ಅದು ಕೂಡ ಶಿವನ ಹೆಸರೇ. ಸ್ಥಾಣು, ಭವ, ಹರ ಇದೆಲ್ಲ ಶಿವನ ಹೆಸರುಗಳು. ಇದೆಲ್ಲದರಿಂದಲೂ ಕೂಡ ಆರ್ದ್ರ ನಕ್ಷತ್ರವನ್ನ ಕರೆಯುವಂತಹ ಪದ್ಧತಿ ಇದೆ. ಪುಷ್ಯ ನಕ್ಷತ್ರ ಇಜ್ಜಾರ್ಯವು ಪುಷ್ಯತಿಷ್ಯವು ಪುನರ್ವಸು ಅದಿತಿ ದೇವ ಮಾತಾ ಆದಿತ್ಯ ಏವ ಚ. ಪುನರ್ವಸು ನಕ್ಷತ್ರಕ್ಕೆ ಅದಿತಿ ದೇವತೆ. ಅದರಿಂದಾಗಿ ಅದಿತಿ ಅಂತೇಳಿ ಹೆಸರುಂಟು. ದೇವಮಾತ ಅದಿತಿ ಅಂತ ಹೇಳಿದ್ರೆ ದೇವತೆಗಳಲ್ಲಿ ಎಲ್ಲರದ್ದು ತಾಯಿ. ಆದ್ರಿಂದಾಗಿ ಆ ನಕ್ಷತ್ರಕ್ಕೆ ದೇವಮಾತ ಅಂತೇಳಿ ಕರೀತಾರೆ. ಆದಿತ್ಯ ಅಂದ್ರೆ ಅದಿತಿಗೆ ಸಂಬಂಧಿಸಿದ್ದಾದ್ರಿಂದಾಗಿ ಅದಿತಿ ದೇವತಾಕವಾದ್ರಿಂದಾಗಿ ಆದಿತ್ಯ ಅಂತ ಹೇಳುವಂತ ಹೆಸರು ಕೂಡ ಪುನರಸು ನಕ್ಷತ್ರಕ್ಕೆ ಇದೆ. ಪುಷ್ಯ ನಕ್ಷತ್ರಕ್ಕೆ ಇಜ್ಜಾರ್ಯೋ ಪುಷ್ಯತಿಷ್ಯವು ಚ ಪೂಜಿತೋ ಗುರುನಾಮಕಃ. ಇಜ್ಜಾರ್ಯವು ಪುಷ್ಯತಿಷ್ಯವು ಚ ಪೂಜಿತಃ ಗುರುನಾಮಕಃ. ಪುಷ್ಯ ನಕ್ಷತ್ರಕ್ಕೆ ದೇವತೆ ಯಾರು ಅಂತ ಹೇಳಿದ್ರೆ ಗುರು, ಬೃಹಸ್ಪತಿ. ಇಜ್ಯ ಅಂತೇಳಿ ಹೇಳಿದ್ರು ಕೂಡ ಬೃಹಸ್ಪತಿಗೆ ಕರೀತಾರೆ. ಆರ್ಯ ಅಂತೇಳಿ ಕೂಡ ಅವನದ್ದೇ ಹೆಸರು. ಇನ್ನು ಇಜ್ಯ, ಆರ್ಯ, ಪುಷ್ಯ ನಕ್ಷತ್ರ ಕರೀತೇವೆ. ತಿಷ್ಯ ಅಂತ ಹೇಳುವಂಥದ್ದು ಕೂಡ ಕರೆಯುವಂಥದ್ದು ಇದೆ. ತಿಷ್ಯವು ಪೂಜಿತಃ ಗುರುನಾಮಕ. ಅದರಿಂದ ಗುರು ಅಂತ ಹೇಳುವಂಥದ್ದು ಕೂಡ ಈ ನಕ್ಷತ್ರಕ್ಕೆ ಕರೀತಾರೆ. ಇನ್ನು ಆಶ್ಲೇಷೋರಗ ಸರ್ಪ ಹಿ ಭುಜಂಗ ವ್ಯಾಲ ಸಂಜ್ಞಕಃ. ಆಶ್ಲೇಷೋರಗ ಸರ್ಪ ಹಿ ಭುಜಂಗ ವ್ಯಾಲ ಸಂಜ್ಞಕಃ. ಅದೆಲ್ಲ ಒಂದೇ. ಆಶ್ಲೇಷ ಅಂತೇಳಿ, ಉರಗ ಅಂತೇಳಿ, ಸರ್ಪ ಅಂತೇಳಿ, ಅಹಿ ಅಂತೇಳಿ ಹೇಳಿದ್ರು ಸರ್ಪ, ಭುಜಂಗ ಅಂತೇಳಿ, ವ್ಯಾಲ ಅಂತೇಳಿ ಇದೆಲ್ಲ ಸರ್ಪನದ್ದೇ ಹೆಸರಾದ್ರಿಂದಾಗಿ ಈ ಹೆಸರುಗಳನ್ನೆಲ್ಲ ಕರೀತಾರೆ. ಮಖ ನಕ್ಷತ್ರಗಳಿಗೆ ಮಖಾ ಪಿತಾ ಚ ಪೈತ್ರಶ್ಚ ಮೇಖಲಾ ಪಿತೃಭಂ ತಥಾ. ಮಖ ಅಂತೇಳಿ ಕರೀತಾರೆ. ಪಿತೃ ದೇವತಾಕ ನಕ್ಷತ್ರ, ಅದರ ದೇವತೆ ಪಿತೃ ಮಖ ನಕ್ಷತ್ರ. ಅದರಿಂದ ಪಿತಾ ಅಂತ ಕರೀತಾರೆ, ಪೈತ್ರ ಅಂತ ಕರೀತಾರೆ, ಮೇಖಲ ಅಂತ ಕರೀತಾರೆ, ಪಿತೃ ನಕ್ಷತ್ರ ಅಂತ. ಭಂ ಅಂತ ಹೇಳಿದ್ರೆ ನಕ್ಷತ್ರ ಎಂಬುದಾಗಿ ಅರ್ಥ ಇಲ್ಲಿ. ಹಾಗೆ ಇಷ್ಟೆಲ್ಲ ಸಂಜ್ಞೆಗಳು ಲೋಕದಲ್ಲಿ ಕರೀತಾರೆ. ಹುಬ್ಬ ನಕ್ಷತ್ರವನ್ನು ಭಾಗ್ಯ ನಕ್ಷತ್ರ, ಪೂರ್ವ ಫಲ್ಗುನಿ ಭಾಗ್ಯಂ ಪೂರ್ವ ಫಲ್ಗುನಿ ಸ್ಯಾತ್ ಭಗಾಖ್ಯಂ ಭಗಸಂಜ್ಞಕಂ. ಭಾಗ್ಯ ಎಂಬುದಾಗಿ ಕರೀತಾರೆ, ಪೂರ್ವ ಫಲ್ಗುನಿ ಎಂಬುದಾಗಿ ಕರೀತಾರೆ, ಭಗ ಎಂಬುದಾಗಿ ಕರೀತಾರೆ, ಭಗಸಂಜ್ಞಕ ಅಂತೇಳಿ ಕೂಡ ಕರೀತಾರೆ, ಹುಬ್ಬ ಅಂತೇಳಿ ಕೂಡ ಕರೀತಾರೆ. ಇನ್ನು ಉತ್ತರ ನಕ್ಷತ್ರ ಅರ್ಯಮರ್ಯಮಣಂ ಚೈವ ಆರ್ಯಮಂ ಚೋತ್ತರಂ ತಥಾ. ಆರ್ಯಮರ್ಯಮಣಂ ಆರ್ಯ ಅಂತೇಳಿ ಕೂಡ ಕರೀತಾರೆ. ಇದರ ದೇವತೆ ಅರ್ಯಮ ಅಂತ ಕರೀತೇವೆ ಇದರ ದೇವತೆ. ಅದರಿಂದಾಗಿ ಆರ್ಯಮ ಉತ್ತರ ಎಂಬುದಾಗಿ ಎಲ್ಲ ಈ ನಕ್ಷತ್ರಕ್ಕೆ ಕರೀತಾರೆ. ಹಸ್ತ ನಕ್ಷತ್ರ ಹಸ್ತಸ್ಥವಿತ್ರ ಸಾವಿತ್ರ ಸರ್ಕ ಸೂರ್ಯೋ ದಿವಾಕರಃ. ಹಸ್ತ ಸವಿತೃ
ಸಾವಿತ್ರ, ಅದೇ ರೀತಿಯಲ್ಲಿ ಸವಿತ್ರ ದೇವತಾಕ, ಇದರ ದೇವತೆ ಸವಿತ್ರ ಆದ್ರಿಂದಾಗಿ ಇದರ ಸಾವಿತ್ರ ಅಂತ ಕರೀತಾರೆ. ಅರ್ಕ ಅಂತೇಳಿ ಕರೀತಾರೆ. ಸೂರ್ಯ ಅಂತೇಳಿ ಕರೀತಾರೆ. ದಿವಾಕರ, ದಿವಾಕರ ಎಂಬುದಾಗಿ ಕೂಡ ಈ ನಕ್ಷತ್ರವನ್ನು ಕರೀತೇವೆ. ಚಿತ್ರಾ ಚತ್ವಷ್ಟ್ರ ದೈವತ್ಯಂ ತ್ವಾಷ್ಟ್ರೇಂದ್ರೋ ಸುರವರ್ಧಕಂ. ಚಿತ್ರ ಚ ತ್ವಷ್ಟ್ರ ದೈವತ್ಯಂ ತು ಅಲ್ಲ ತ್ವಾಷ್ಟ್ರೇಂದ್ರ ಸುರವರ್ಧಕಂ ಎಂಬುದಾಗಿ ಈ ರೀತಿಯಲ್ಲಿ ಪದಚ್ಛೇದ. ಚಿತ್ರ, ತ್ವಾಷ್ಟ್ರೇಂದ್ರ, ಸುರವರ್ಧಕ ಎಂಬುದಾಗಿ ಎಲ್ಲ ಚಿತ್ರಾ ನಕ್ಷತ್ರವನ್ನು ಕರೀತೇವೆ. ಸ್ವಾತಿ ಸಮೀರಣೋ ವಾಯು ಪವನಶ್ಚ ಅನಿಲೋ ಮರುತು. ಸ್ವಾತಿ ಸಮೀರಣ ವಾಯು ಪವನ ಅನಿಲ ಮರುತು ಎಲ್ಲ ವಾಯುದೇವತಾಕ ನಕ್ಷತ್ರ ಇದು. ಈ ಚಿತ್ರ ನಕ್ಷತ್ರದ ದೇವತೆ ತ್ವಷ್ಟ್ರ ಪ್ರಜಾಪತಿ ಅಂತ ಕರೀತೇವೆ ಅವನು. ಇನ್ನು ಇದರ ಸ್ವಾತಿ ನಕ್ಷತ್ರದ ದೇವತೆ ವಾಯು, ಆದ್ರಿಂದಾಗಿ ವಾಯುವಿನ ಒಂದಷ್ಟು ಹೆಸರುಗಳನ್ನ ಅದರ ಪರ್ಯಾಯ ಪದಗಳನ್ನಾಗಿ ಸೂಚನೆ ಮಾಡಿದ್ದಾರೆ. ವಿಶಾಖ ನಕ್ಷತ್ರ, ಅದಕ್ಕೆ ಇಂದ್ರಾಗ್ನಿ ಎಂಬುದಾಗಿ ಇಬ್ಬರು ದೇವತೆಗಳು. ಎಲ್ಲಾ ನಕ್ಷತ್ರಗಳಿಗೂ ಒಂದೊಂದೇ ದೇವತೆ, ಆದರೆ ಈ ವಿಶಾಖ ನಕ್ಷತ್ರಕ್ಕೆ ಮಾತ್ರ ಇಬ್ಬರು ದೇವತೆಗಳು. ವಿಶಾಖ ಶೂರ್ಪಮಿಂದ್ರಾಗ್ನಿ ವಿದೈವತ್ಯಂ ವಿಶಾಖಪಂ. ಅದರಿಂದಾಗಿ ವಿಶಾಖ ಶೂರ್ಪಂ ಇಂದ್ರಾಗ್ನಿ ವಿದೈವತ್ಯಂ ವಿಶಾಖಪಂ. ವಿಶಾಖ ಎಂಬುದಾಗಿ ಕರೀತಾರೆ, ಶೂರ್ಪ ಎಂಬುದಾಗಿ ಕೂಡ ಕರೀತಾರೆ, ಇಂದ್ರಾಗ್ನಿ ಅಂತೇಳಿ ಕರೀತಾರೆ, ದ್ವಿದೈವತ್ಯ ನಕ್ಷತ್ರ ಅಂತ ಹೇಳಿ ಹೇಳುವಂಥದ್ದು, ವಿಶಾಖಭ ಅಂತ ಹೇಳುವಂಥದ್ದು ಕೂಡ ಹೆಸರಿತ್ತು. ಅನುರಾಧ ನಕ್ಷತ್ರದ ದೇವತೆ ಮಿತ್ರ. ಮಿತ್ರಂ ಮೈತ್ರಮನುರಾಧಂ ಅನುರಾಧಸ್ಯ ಸಂಜ್ಞಕಂ. ಮಿತ್ರಂ ಮೈತ್ರಂ ಅನುರಾಧಂ ಅನುರಾಧಸ್ಯ ಸಂಜ್ಞಕಂ. ಅನುರಾಧ ಎಂಬುದಾಗಿ, ಅನುರಾಧ ಎಂಬುದಾಗಿ, ಮತ್ತೆ ಮೈತ್ರ ಎಂಬುದಾಗಿ, ಮಿತ್ರ ಎಂಬುದಾಗಿ ಅನುರಾಧ ನಕ್ಷತ್ರವನ್ನು ಕರೀತಾರೆ. ಇನ್ನು ಜ್ಯೇಷ್ಠ ನಕ್ಷತ್ರ. ಜ್ಯೇಷ್ಠೇಂದ್ರೋ ಪುರುಹೂತಶ್ಚ ಶತಮಖಸ್ತಥಾ. ಇದರ ದೇವರು ಇಂದ್ರ, ಅದರಿಂದಾಗಿ ಜ್ಯೇಷ್ಠ, ಇಂದ್ರ, ಪುರುಹೂತ, ಇಂದ್ರವಂತನ ಜ್ಯೇಷ್ಠೇಂದ್ರ ಅಂತೇಳಿ, ಪುರುಹೂತ, ಇಂದ್ರ, ಶತಮಖ ಅಂತೇಳಿ ಅಂದ್ರೆ 100 ಯಜ್ಞ ಮಾಡಿದ ಶತಮಖ ಇಂದ್ರ. ಆದ್ರಿಂದ ಇಷ್ಟು ಹೆಸರುಗಳು ಜ್ಯೇಷ್ಠ ನಕ್ಷತ್ರಕ್ಕೆ ಇದೆ. ಮೂಲ ನಕ್ಷತ್ರಕ್ಕೆ ಮೂಲಂ ನಿಶಾಚರಂ ಪ್ರೋಕ್ತಂ ಆಸುರಂ ನಿರತಿಸ್ತಥಾ. ಮೂಲ ನಿಶಾಚರ ಅಂತ ಹೇಳಿದ್ರೆ ಇದರ ದೇವತೆ ರಾಕ್ಷಸ ಅಥವಾ ನಿವೃತ್ತಿ ಅಂತೇಳಿ ಕರೀತೇವೆ ಮೂಲ ನಕ್ಷತ್ರದ ದೇವತೆ. ಮೂಲಂ ನಿಶಾಚರಂ ರಾಕ್ಷಸ, ನಿಶಾಚರಿ ಅಂತೇಳಿ ನಕ್ಷತ್ರಕ್ಕೆ. ಆಸುರಂ ಅಸುರ ದೇವತೆಯಾಗಿ ಇರುವಂತಹ ನಕ್ಷತ್ರ. ನಿವೃತ್ತಿ ಎಂಬುದಾಗಿ ಕೂಡ ಇದನ್ನ ಕರೀತೇವೆ. ಪೂರ್ವಾಷಾಢಂ ಜಲಂ ತೋಯಂ ಉದಕಂ ಚಾಪ ಏವಚ. ಇದರ ದೇವತೆ ಜಲ, ಅದರಿಂದಾಗಿ ಪೂರ್ವಾಷಾಢ, ಜಲ, ಉದಕ, ತೋಯ, ಉದಕಂ ತೋಯಂ ಆಪ ಏವಚ, ಆಪಹ ಎಂಬುದಾಗಿ ಕೂಡ ಈ ನಕ್ಷತ್ರವನ್ನ ಕರೀತೇವೆ. ಉತ್ತರಾಷಾಢಂಚ ವಿಶ್ವಂ ಚ ಅಭಿಜಿದ್ವಾ ಪ್ರಕಾಶಕಂ. ಉತ್ತರಾಷಾಢ ನಕ್ಷತ್ರಕ್ಕೆ ಉತ್ತರಾಷಾಢ ವಿಶ್ವೇ ದೇವತೆಗಳು ಇದರ ದೇವತೆ. ಉತ್ತರಾಷಾಢ ವಿಶ್ವ ಎಂಬುದಾಗಿ ಕೂಡ ಕರೀತಾರೆ. ಇನ್ನು ಅಭಿಜಿತ್ ನಕ್ಷತ್ರಕ್ಕೆ ಅಥವಾ ಇಲ್ಲಿ ಅಭಿಜಿತ್ ನಕ್ಷತ್ರಕ್ಕೆ ಪ್ರಕಾಶಕ, ಆದ್ರಿಂದಾಗಿ ಅಭಿಜಿತ್ ನಕ್ಷತ್ರ ಸ್ವಯಂ ಕಾಣುವುದಿಲ್ಲ, ಅದರಿಂದ ಕೊನೆಯ ಪಾದದಲ್ಲಿ, ಉತ್ತರಾಷಾಢ ನಕ್ಷತ್ರದ ಕೊನೆಯ ಪಾದದಲ್ಲಿ ಕಾಣುವುದಾದ್ರಿಂದ ಇದು ಅಭಿಜಿತ್ ನಕ್ಷತ್ರಕ್ಕೆ ಪ್ರಕಾಶಕ ಎಂಬುದಾಗಿ ಕೂಡ ಕರೀತಾರೆ. ಇನ್ನು ಶ್ರವಣ ನಕ್ಷತ್ರವನ್ನ ಶ್ರವಣಂ ವೈಷ್ಣವಂ ಶ್ರೀಶಃ ಶ್ರೀಕಾಂತಃ ಮುರಜಿತ್ ಹರಿ. ಇದು ವಿಷ್ಣು ದೇವತಾಕವಾದ ನಕ್ಷತ್ರ, ಅದರಿಂದಾಗಿ ಶ್ರವಣ ಅಂತೇಳಿ ಇದನ್ನು ಕರೀತಾರೆ, ವೈಷ್ಣವ ಅಂತೇಳಿ ಕರೀತಾರೆ, ಶ್ರೀಶ ಅಂತೇಳಿ ಕರೀತಾರೆ, ವಿಷ್ಣುವಿನ ಹೆಸರುಗಳು. ಶ್ರೀಕಾಂತ ಅಂತೇಳಿ ಕರೀತಾರೆ, ಮುರಜಿತ್ ಎಂಬುದಾಗಿ ಕರೀತಾರೆ, ಹಸುರನನ್ನ ಸಂಹಾರ ಮಾಡಿದ. ಹರಿ ಎಂಬುದಾಗಿ ಕರೀತಾರೆ. ಧನಿಷ್ಠ ನಕ್ಷತ್ರಕ್ಕೆ ಶವಿಷ್ಠ ಅಂತೇಳಿ, ಶವಿಷ್ಠ ಚ ಧನಿಷ್ಠ ಚ ವಸುರ್ವಾಸವೇ ವಚ. ಇದರ ದೇವತೆ ವಸು, ಆದ್ರಿಂದಾಗಿ ವಸ್ವಾದಿ ಪಂಚಕ ಅಂತ ನಾವು ಕರೆಯುವಂಥದ್ದು ಕೂಡ ಇದೆ. ಮರಣದಲ್ಲಿ
ಧನಿಷ್ಠ ನಕ್ಷತ್ರದ 3ನೇ ಪಾದದಿಂದಾಗಿ ನಂತರ ರೇವತಿವರೆಗೆ ಮರಣವನ್ನು ಹೊಂದಿದ್ರೆ ಧನಿಷ್ಠ ಪಂಚಕ ದೋಷ ಅಂತೇಳಿ ಕರಿತೇವೆ. ವಸು ಪಂಚಕ ಅಂತೇಳಿ ಇದಕ್ಕೂ ಹೆಸರುಂಟು. ಅದರಿಂದ ಇದರ ದೇವತೆ ವಸು. ವಾಸವ ಎಂಬುದಾಗಿ, ಧನಿಷ್ಠ, ಶವಿಷ್ಠ ಎಂಬುದಾಗೆಲ್ಲ ಹೆಸರುಂಟು ಈ ನಕ್ಷತ್ರಕ್ಕೆ. ಶತಭಿಷ ಪ್ರಾಚೇತಸೋ ಜಲನಿಧಿ ಶತತಾರಶ್ಚ ವಾರುಣಃ. ಪ್ರಾಚೇತಸಃ ಜಲನಿಧಿ ಶತತಾರ ಚ ವಾರುಣಃ. ಪ್ರಾಚೇತಸ್ ಅಂತ ಇದರ ದೇವತೆ ವರುಣ. ಅದರಿಂದ ಈ ಪ್ರಾಚೇತಸ್ ಅಂತೇಳಿ, ಜಲನಿಧಿ ಅಂತೇಳಿ, ಶತತಾರ ಅಂತೇಳಿ, ವಾರುಣಃ ಅಂತೇಳಿ ಇದರ ಹೆಸರು. ಪೂರ್ವಭಾದ್ರಪದ ನಕ್ಷತ್ರದ ದೇವತೆ ಅಜೈಕಪಾತ್ ಎಂಬುದಾಗಿ. ಅದರಿಂದ ಈ ನಕ್ಷತ್ರವನ್ನು ಅಜೈಕಪಾತ್ ಪ್ರೋಷ್ಠಪದ ಪೂರ್ವಭಾದ್ರಪದ ಪ್ರೋಷ್ಠಪದ ಪ್ರೋಷ್ಠಪದ ಮಾಸ ಅಂತ ಕರೀತೇವೆ. ಇದು ಪೂರ್ವಭಾದ್ರ ನಕ್ಷತ್ರ ಹುಣ್ಣಿಮೆ ದಿವಸದಲ್ಲಿ ಬಂದಾಗ ಆ ಮಾಸವನ್ನ ಪ್ರೋಷ್ಠಪದ ಅಂತೇಳಿ ಕರೆಯುವಂತ ವಾಡಿಕೆ ಇದೆ ನಮ್ಮಲ್ಲಿ. ಆದ್ರಿಂದ ಈ ಪೂರ್ವಭಾದ್ರಪದ ನಕ್ಷತ್ರಕ್ಕೆ ಪ್ರೋಷ್ಠಪದ ಅಂತೇಳಿ ಹೆಸರುಂಟು, ಅಜೈಕಪಾತ್ ಅಂತೇಳಿ ಹೆಸರುಂಟು, ಪೂರ್ವಭಾದ್ರಪದ ಎಂಬುದಾಗಿ ಉಂಟು. ಉತ್ತರಾಭಾದ್ರ ನಕ್ಷತ್ರಕ್ಕೆ ಉತ್ತರಾಭಾದ್ರಕಂ ಚೈವ ನಿರ್ನಿಶಾಮುಖಂ. ಉತ್ತರಾಭಾದ್ರ ಅಹಿರ್ಬುದ್ನಿ ನಿಶಾಮುಖ ಅಂತ ಹೇಳುವಂಥದ್ದು ಇದರ ದೇವತೆ ಅಹಿರ್ಬುದ್ನಿ. ಇನ್ನು ರೇವತಿ ನಕ್ಷತ್ರಕ್ಕೆ ಪೂಷ ಎಂಬುದಾಗಿ ದೇವತೆ. ಅದರಿಂದ ಈ ರೇವತಿ ಪೌಷ್ಣಮಿತ್ಯಾಹು. ಅಂತ್ಯ ಪೂಷ ತಥೈವ ಚ. ಅಂತ್ಯ ಅಂತೇಳಿ ಕರೀತಾರೆ, ರೇವತಿ ಅಂತೇಳಿ ಕರೀತಾರೆ, ಪೌಷ್ಣ ಅಂತೇಳಿ ಕರೀತಾರೆ, ಪೂಷಾ ಅಂತೇಳಿ ಈ ನಕ್ಷತ್ರವನ್ನು ಹೇಳುವಂಥದ್ದು ಉಂಟು. ಇನ್ನೂ ಕೂಡ ಲೋಕದಲ್ಲಿ ತುಂಬಾ ಬೇರೆ ಬೇರೆ ಹೆಸರುಗಳಿಂದ ಕರೀತಾರೆ. ಅದನ್ನೆಲ್ಲ ನೀವು ತಿಳ್ಕೊಂಡು ಇರಬಹುದು. ಆಯ್ತು. ಇಲ್ಲಿ ಅಭಿಜಿತ್ ಅಂತ ಬರ್ತೀರಿ. ಉತ್ತರಾಷಾಢ ನಕ್ಷತ್ರದ ಕೊನೆಯ ಪಾದ ಮತ್ತು ಶ್ರವಣ ನಕ್ಷತ್ರದ ಮೊದಲ 4 ಗಳಿಗೆ ಸೇರಿ ಅಭಿಜಿನ್ ನಕ್ಷತ್ರವಾಗುತ್ತದೆ. ಅಂದ್ರೆ ಉತ್ತರಾಷಾಢ ನಕ್ಷತ್ರದ ಕೊನೆಯ ಪಾದ ಅಂತ ಹೇಳಿದ್ರೆ ಒಂದು ನಕ್ಷತ್ರ 4 ಪಾದ, ಒಂದು ನಕ್ಷತ್ರ 60 ಗಳಿಗೆ. ಅದರಿಂದ ಈ ಕೊನೆಯ ಪಾದ ಅಂತ ಹೇಳಿದ್ರೆ ಕೊನೆಯ 15, 45ರಿಂದ 60 ಗಳಿಗೆವರೆಗಿನ 15 ಗಳಿಗೆ ಪ್ಲಸ್ 4 ಒಟ್ಟು 19 ಗಳಿಗೆಗಳು ಅಭಿಜಿತ ನಕ್ಷತ್ರ ಅಂತ ಕರೀತೇವೆ. ಅಶ್ವಿನ್ಯಾದಿ ನಕ್ಷತ್ರಗಳ 9 ಪಾದಗಳಿಂದ ಮೇಷಾದಿ 12 ರಾಶಿಗಳ ನಿರೂಪಣೆಯನ್ನ ನಾಳೆಯ ದಿವಸದಲ್ಲಿ ನೋಡುವ. ಆಯ್ತಾ. ಇವತ್ತಿನ ಪಾಠ ಶ್ರೀಕೃಷ್ಣ ಅರ್ಪಣ. ಮೂರ್ತಿತ್ವೇ ಪರಿಕಲ್ಪಿತಃ ಶತಪೃತೋ ವರ್ತ್ಮಾ ಪುನರ್ಜನ್ಮನಾಂ ಆತ್ಮೇತ್ಯಾತ್ಮವಿದಾಂ ಕೃತಶ್ಚೇಡತಾಂ ಭರ್ತಾಮರಜ್ಯೋತಿಷಾಂ ಲೋಕಾನಾಂ ಪ್ರಳಯೋದಯಸ್ಥಿತಿ ವಿಭೃಶ್ಚಾನೇಕಧಾ ಯಶ್ವತೋ ವಾಚಂ ನ ಸದಧಾತ್ಮನೇಕ ಕಿರಣ ತ್ರೈಲೋಕ್ಯ ದೀಪೋ ರವಿಃ. ಸರಿ.